ಹಾಂ, ಎಲ್ರಿಗೂ ನಮಸ್ಕಾರ. ಇವತ್ತು ಏನಪ್ಪ ವಿಷಯ ಅಂದರೆ, ಇವತ್ತು ಕೃಷಿ ಹೊಂಡಿಗೆ ಮೋಟಾರ್ ಬಿಡಿಸ್ಬೇಕಿತ್ತು. ಅದಕ್ಕೆ ಸ್ವಲ್ಪ ವೈರಿಂಗ್ದು ಐಟಮ್ ಎಲ್ಲ ತರಬೇಕಿತ್ತು. ಅದಕ್ಕೆ ಗುಂಡ್ಲುಪೇಟೆಗೆ ಹೋಗ್ತಾಯಿದ್ದೀನಿ. ಹಾಗೆ 10 ಗಂಟೆ ಆಗಿತ್ತು. ಗುಂಡ್ಲುಪೇಟೆ ಎಲೆಕ್ಟ್ರಿಷಿಯನ್ ಅಂಗಡಿ ಹತ್ರ ಬಂದ್ವಿ. ಅಲ್ಲೇ ಐಟಮ್ ಎಲ್ಲ ತಗೊಂಡು ಊರ ಕಡೆ ಹೊರಟ್ವಿ. ಮತ್ತು ಅಲ್ಲೋಗಿ ಜಮೀನ್ ಹತ್ರ ನಾನು ಮತ್ತು ನಮ್ಮಣ್ಣ ಪೈಪ್ಗಳು ಜಾಯಿಂಟೆಲ್ಲ ಎಲ್ಲೆಲ್ಲಿಗೆ ಜಾಯಿಂಟೆಲ್ಲ ಬಿಡಬೇಕು ಅಲ್ಲೆಲ್ಲ ಫಿಟ್ ಮಾಡಬೇಕಿತ್ತು. ಆ ಕೆಲಸನೂ ಮಾಡೋಣ ಅಂತ ನಾನು ನಮ್ಮಣ್ಣ ಇಬ್ಬರು ಪೈಪೆಲ್ಲ ಕಟ್ ಮಾಡಿಕೊಂಡು ಎಲ್ಲನೂ ಒಂದು ಕಡೆಯಿಂದ ಪೈಪ್ ಜಾಯಿಂಟ್ ಮಾಡ್ಕೊಂಡು ಬರ್ತಾಯಿದ್ವಿ. ಮತ್ತು ಏನಪ್ಪ ಅಂದರೆ, ಅಷ್ಟರಲ್ಲಿ ನೀರು ತುಂಬ್ತಾಯಿತ್ತು. ನಮಗೆ ಯಾವ ಕಡೆ ಪೈಪ್ಗಳೆಲ್ಲ ಜೋಡಿಸ್ಬೇಕು ಮತ್ತು ಜೆಟ್ಗಳು ಯಾವ ರೀತಿ ಎಲ್ಲೆಲ್ಲಿಗೆ ಮಡಗಬೇಕು ಆ ಜಾಗದಲ್ಲೆಲ್ಲ ಸ್ವಲ್ಪ ಸೌಕರ್ಯ ಆಗೋ ರೀತಿಯಲ್ಲಿ ನಾವು ಗೇಟ್ ವಾಲೆಲ್ಲ ಹಾಕಿ ಫಿಟ್ಟಿಂಗ್ ಮಾಡ್ಕೊಂಡು ಮಾಡ್ಕೊಂಡ್ವಿ. ಯಾಕಂದರೆ ಈ ರೀತಿ ಮಾಡ್ಕೊಳ್ಳೋದು ನಮಗೆ ಒಂದು ಉತ್ತಮ. ಅದಕ್ಕೆ ಆ ಕೆಲಸನೆಲ್ಲ ಮುಗಿಸ್ವಿ. ಅಷ್ಟರಲ್ಲಿ ಕೃಷಿ ಹೊಂಡದಲ್ಲಿ ಸಂಜೆ ಆಯಿತು, ನೀರು ತುಂಬ್ತಾಯಿತ್ತು. ಮತ್ತು ಮಾರನೇ ದಿನ ಮೋಟ್ರವರು ಬಂದರು. ವೈರಿಂಗ್ ಕಲೆಕ್ಷನ್ ಎಲ್ಲ ಮಾಡಿಸ್ಬೇಕಿತ್ತು. ಅವರು ಕೂಡ ಎಲ್ಲ ಫೀಸ್ಗಳು ಎಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ರು, ಫಿಟ್ಟಿಂಗ್ ಮಾಡ್ತಾಯಿದ್ರು. ಮೋಟರೆಲ್ಲ ರೆಡಿ ಮಾಡಿ ಕೃಷಿ ಹೊಂಡ ಒಳಗಡೆ ಬಿಟ್ವಿ ಎಲ್ಲ ಸೇರಿಕೊಂಡು. ನೋಡಿ, ಇದೆ ಒಳಗಡೆ ಮುಟ್ವಿ. ಇದು ಬಂದು 3 HP ಮೋಟ್ರು, ಚರಣ್ ಅಂತ. ಒಂದು 13-14 ಜೆಟ್ಟು ಹೊಡಿತದೆ ಅಂತ ಹೇಳ್ತಾಯಿದ್ರು. ಅಷ್ಟರಲ್ಲೇ ಲೈನೆಲ್ಲ ರೆಡಿ ಮಾಡ್ತಾಯಿದ್ರು, ಮೇಲೆ ಕಲೆಕ್ಷನ್ ಎಲ್ಲ ಕೊಡ್ತಾಯಿದ್ರು. ಎಲ್ಲ ಕಲೆಕ್ಷನ್ ಎಲ್ಲ ಇನ್ನೂ ಸ್ವಲ್ಪ ಕಲೆಕ್ಷನ್ ಕೊಡೋದು ಬ್ಯಾಲೆನ್ಸ್ ಇತ್ತು. ಅದನ್ನೆಲ್ಲ ಫಿಟ್ಟಿಂಗ್ ಎಲ್ಲ ಮಾಡ್ತಾ ಕಲೆಕ್ಷನ್ ಕೊಟ್ಟು ಎಲ್ಲ ಮುಗೀತು. ಅಷ್ಟರಲ್ಲಿ ಮಾರನೇ ದಿನ ನೀರು ಕೂಡ ಫುಲ್ ಆಯಿತು. ನೋಡಿ, ಈ ಥರ ಮಾಡಿಕೊಂಡ್ರೆ ನಮಗೆ ಉತ್ತಮ. ಯಾಕಂದರೆ ನೀರು ಕಡಿಮೆ ಅಂತರದಲ್ಲಿರೋರು ಈ ಥರನ ಕೃಷಿ ಹೊಂಡನ ನಿರ್ಮಾಣ ಮಾಡ್ಕೊಳ್ಳೋದು ಉತ್ತಮ. ಈ ವಿಡಿಯೋ ಇಷ್ಟಕ್ಕೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.